ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಟೊಮೊಟೊ ಹಸಿ ಗೊಜ್ಜು ಮಾಡೋದು ನೋಡ್ಕೊಳ್ಳೋಣ. ಮುದ್ದೆಗಂತೂ ಮಾಡಿಸ್ತಂಥ ಗೊಜ್ಜಿದು. ಒಂದ್ಸಲ ಮಾಡ್ಕೊಂಡು ನೋಡಿ. ಮೊದಲನೇದಾಗಿ 5 ಹಣ್ಣಾಗಿರೋಂಥ ನಾಟಿ ಟೊಮೊಟೊ ತೊಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿಟ್ಟಿದ್ದೀನಿ. ಈಗ ಇದನ್ನು ಮೇಲಿರೋ ಅಂಥ ತೊಟನ ತೆಗೆದುಬಿಟ್ಟು ಅರ್ಧ ಭಾಗಕ್ಕೆ ಕಟ್ ಮಾಡಬೇಕು. ನೀವು ದೊಡ್ಡ ಸೈಜಿನ ಟೊಮೊಟೊ ತೊಗೊಳ್ಬಾರ್ದು. ಈ ರೀತಿ ಸಣ್ಣ ಟೊಮೊಟೊ ತೊಗೊಂಡ್ರೆ ಒಳಗಡೆವರೆಗೂ ಚೆನ್ನಾಗಿ ಬೇಯುತ್ತೆ. ಅದರಿಂದ ಈ ಥರ ರೌಂಡ್ ಶೇಪಲ್ಲಿರೋ ನಾಟಿ ಟೊಮೊಟೊನ ಕಟ್ ಮಾಡಿಟ್ಕೊಳ್ಳಿ. ಎಲ್ಲ ರೆಡಿ ಆಯ್ತಲ್ವ. ಈಗ ಇದನ್ನು ಬೆಂಕಿನಲ್ಲಿ ಸುಡಬೇಕು. ಯಾವ ರೀತಿ ಅಂದರೆ, ಸ್ಟವ್ ಮೇಲೆ ನಾನು ಗ್ರಿಲ್ ಇಟ್ಕೊಂಡಿದ್ದೀನಿ. ಗ್ರಿಲ್ಲೋ ಅಥವಾ ಪ್ಯಾನೋ ತವಾನೋ ಮನೇಲಿ ಯಾವುದಿದೆಯೋ ಅದನ್ನೇ ಇಟ್ಟು ನೀವು ಈ ರೀತಿ ಸುಟ್ಕೊಳ್ಳಿ. ನೋಡಿ, ಎಷ್ಟು ಇಡಿಸುತ್ತೋ ಅಷ್ಟನ್ನು ಇದೇ ರೀತಿ ಜೋಡಿಸ್ತಾ ಇದ್ದೀನಿ. ಸ್ಟವನ್ನು ಹೈ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಸುಡಬೇಕು. ಸೀದಿಸಬಾರ್ದು, ಹಾಗಂತ ಹಸಿನೂ ಇರಬಾರ್ದು. ಆ ಕಡೆ ಈ ಕಡೆ ಟರ್ನ್ ನೋಡ್ಕೊಳ್ತಾ ನಿಧಾನಕ್ಕೆ ಸುಟ್ಕೊಳ್ಳಿ. ನೋಡಿ, ಈಗ ನಾನು ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ. ನೋಡಿದ್ರಲ್ಲ, ಇಷ್ಟ ಆದರೆ ಸಾಕು. ಮತ್ತು ಈ ಸೈಡು ಮತ್ತೆ ಇನ್ನೊಂದು 2 ನಿಮಿಷ ಸುಟ್ಕೊಳ್ಳೋಣ. ಅದು ನೋಡಿ, ಹಸಿ ಇದೆ. ಮತ್ತು ನಾನು ಅದನ್ನು ತಿರುಗಿಸ್ಬಿಟ್ಟಿದ್ದೀನಿ. ಇದು ರೆಡಿ ಆಯಿತು. ಇದನ್ನು ಇದೇ ರೀತಿ ಸುಟ್ಕೊಳ್ತೀನಿ. ಓಕೆ, ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ. ಇದೇ ರೀತಿ ಎಲ್ಲ ಟೊಮೊಟೊ ಪೀಸಸ್ನು ನಾವು ಸುಟ್ಟುಬಿಟ್ಟು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ನೋಡಿ, ಈ ಥರ ಆಯಿತು. ಒಂದು ಸ್ವಲ್ಪ ಬಿಸಿ ಇರೋವಾಗಲೇ ಇದ್ರ ಮೇಲಿರುವಂಥ ಸಿಪ್ಪೆನ ತೆಗೆದುಬಿಡಿ. ಹಾಗೆಯೇ ಆ ಕಪ್ಪಗಿದೆ ಅಲ್ವಾ, ಅದನ್ನು ತೆಗೆದುಬಿಡಿ. ಕಪ್ಪಗಿರೋದು ಹಾಕಿದ್ರೆ ಗೊಜ್ಜು ಚೆನ್ನಾಗೇ ಇರುತ್ತೆ, ರುಚಿಯಾಗಿ. ಆದರೆ ನೋಡೋದಕ್ಕೆ ಗೊಜ್ಜು ಒಂದು ಸ್ವಲ್ಪ ಕಪ್ಪಗಿರುತ್ತೆ. ಆಗ ಮಕ್ಕಳು ತಿನ್ನಲ್ಲ ಅಲ್ವಾ, ಅದರಿಂದ ಇದು ಪೂರ್ತಿಯಾಗಿ ತೆಗೆದು ಸೈಡಲ್ಲಿ ಇಟ್ಕೊಂಬಿಡಿ. ನೋಡಿ, ಇದು ಹಳ್ಳಿಗಳಲ್ಲಿ ಮಾಡ್ತಾರೆ. ಎಷ್ಟು ರುಚಿಯಾಗಿರುತ್ತೆ ಅಂತೀರಾ. ಅದನ್ನೇ ನಿಮಗೆ ಮಾಡೋದು ತೋರಿಸಿದ್ದೀನಿ. ಮುದ್ದೆಗೆ ಮಾಡ್ಕೊಂಬಿಡಿ. ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಎಲ್ಲನೂ ಇದೇ ರೀತಿ ನೀಟಾಗಿ ಬಿಡಿಸಿಟ್ಕೊಳ್ಳೋಣ. ನಂತರ ಈ ಕಪ್ಪಗಿದೆ ಅಲ್ವಾ, ಅದೆಲ್ಲ ಕ್ಲೀನ್ ಮಾಡ್ಕೊಂಬಿಡಿ. ರೆಡಿ ಆಯಿತು. ಈಗ ಯಾವ ರೀತಿ ಗೊಜ್ಜು ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಒಂದು ಅಗಲವಾಗಿರೋಂಥ ಬೌಲಲ್ಲಿ ನಾವು ಬಿಡಿಸಿಟ್ಟಿರೋ ಟೊಮೊಟೊ ಪೂರ್ತಿ ಸೇರಿಸ್ಕೊಳ್ಳೋಣ. ಈಗಲೇ ಬೇಕು ಅಂದರೆ ಕಿವುಚ್ಕೊಳ್ಬೋದು, ಇಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸಿನೂ ಕಿವುಚ್ಬೋದು. ಒಂದು ಹಸಿ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ 2 ಹಸಿಮೆಣಸಿನ್ಕಾಯಿನ ಸೇರಿಸ್ತಿದ್ದೀನಿ. ಖಾರ ಮತ್ತೆ ಹಾಕ್ತೀನಿ, ಅದರಿಂದ 2 ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಂತರ ಇದರಲ್ಲೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಖಾರಕ್ಕೆ ಅರ್ಧ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ, ಉಪ್ಪು, ಹುಳಿ, ಖಾರ ಹೆಚ್ಚಿಗೆ ಇರಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಅರ್ಧ ಹೋಳಷ್ಟು ನಿಂಬೆ ರಸನ ಹಾಕ್ಕೊಳ್ತೀನಿ. ಟೊಮೊಟೊ ಹುಳಿ ಒಂದು ಸ್ವಲ್ಪ ಕಡಿಮೆ ಇರುತ್ತಲ್ವ, ಅದರಿಂದ ನಿಂಬೆ ರಸ ಹಾಕ್ತಾ ಇದ್ದೀನಿ. ನೋಡಿ, ಇದರಲ್ಲಿ ನೀವು ಬಿಳಿ ಎಳ್ಳು ಅಥವಾ ಬೆಲ್ಲ ಒಂದು ಸ್ವಲ್ಪ ಹಾಕ್ಕೊಳ್ಳೋಂಗಿದ್ರು ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಈಗ ಕೈಯಲ್ಲಿ ಕಿವುಚಬೇಕು, ಸ್ಪೂನಲ್ಲಿ ಚೆನ್ನಾಗಿರಲ್ಲ. ನೋಡಿ, ನಾನು ತೋರಿಸ್ತಿದ್ದೀನಲ್ವ, ಆ ರೀತಿ ಜೋರಾಗಿ ಪ್ರೆಸ್ ಮಾಡ್ಕೊಳ್ತಾ ಕಿವುಚಬೇಕು. ಆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇರುತ್ತಲ್ವ, ಅದ್ರ ರಸನೂ ಬಿಟ್ಕೊಂಬರಬೇಕು. ಆ ರೀತಿ ಕಿವುಚ್ಕೊಳ್ಳಿ. ಅಂದರೆ ಇದಕ್ಕೆ ನೀರೇನು ಹಾಕೋದು ಬೇಡ. ಆ ಟೊಮೊಟೊಲೇ ನಮಗೆ ನೀರು ಬಿಟ್ಕೊಳ್ಳುತ್ತೆ, ಅದೇ ಸಾಕಾಗುತ್ತೆ. ಆದರೆ ಚೆನ್ನಾಗಿ ಪ್ರೆಸ್ ಮಾಡ್ತಾ ನಾವು ಕಿವುಚಬೇಕು, ಆಗಲೇ ರುಚಿಯಾಗಿ ಬರೋದು. ನೋಡಿ, ನೋಡ್ತಿದ್ರೆ ನಾಲ್ಗೆಲ್ಲಿ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಾಗಿದೆ. ನೀವು ಈ ಜಾಗದಲ್ಲಿ ಒಂದ್ಸಲ ಉಪ್ಪು, ಹುಳಿ, ಖಾರ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಏನಾದರೂ ಕಡಿಮೆ ಇತ್ತು ಅಂದರೆ ಸೇರಿಸ್ಕೊಳ್ಬೋದು. ನಾನು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ಎಷ್ಟು ಸಿಂಪಲಾಗಿ ಮಾಡ್ಬೋದು, ಅಷ್ಟೇ ರುಚಿಯಾಗಿರುತ್ತೆ. ಒಂದ್ಸಲ ನೀವು ಮುದ್ದೆ ಮತ್ತು ರೈಸ್ ಜೊತೆ ಈ ಗೊಜ್ಜನ್ನು ಮಾಡಿಕೊಟ್ಟು ನೋಡಿ. ವಾರದಲ್ಲಿ ಒಂದ್ಸಲನಾದರೂ ಮನೇಲಿ ಮತ್ತೆ ಮಾಡಿ ಅಂತ ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಗೊಜ್ಜನ ನೋಡ್ತಾ ಇದ್ರೆ ಹಳೆ ಕಾಲದ ಅಜ್ಜಿದಿರು ನೆನಪಾಗುತ್ತಲ್ವಾ. ಈಗ ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡೋಣ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಮೆಥಡಲ್ಲಿ ಹೇಗೆ ಬಂತೋ ನನಗೆ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ರುಚಿಯಾಗಿರುತ್ತೆ ಅಂತೀರಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.